ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಬೈ ಮಿಸ್ಟೇಕಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ನಮ್ಮ PGಗೆ ಮಂಕಿ ಬಂದುಬಿಟ್ಟಿದೆ. ಬನ್ನಿ ನೋಡೋಣ ಎಲ್ಲಿದೆ ಅಂತ. ಇಲ್ಲಿದೆ ನೋಡಿ ಗೈಸ್, ಕಾಣಿಸ್ತಿದೆ ಅಲ್ಲಿ ಹೋಯ್ತಾ ಇರೋದು. ಅದಕ್ಕೆ ಇಲ್ಲ ಕಲ್ಗಿಲ್ಲ ಸುಡ್ತಾನ ಅಂತ. ಎಲ್ಲಿ ಹಿಂಗೆ ಬರ್ತಾರೆ ಇವರು? ಇಂಥ ಒಂದು ಸಿಟಿಯಲ್ಲೂ ಹಿಂಗೆ ಬಂದಿದ್ದಾರೆ ಅಂದರೆ ನಾವು ಕಾಡು ಜಾಗದಲ್ಲಿದ್ದೀವ. ಗುರು ಅದೇನೋ ಹಣ್ಣು ನಾನು ನೋಡಿದ್ದೀನಿಲ್ಲ, ಅದು ಇಲ್ಲೇ ಇದೆಯಲ್ಲ, ನೋಡಿದ್ರೆ ನಮಗೆ ಗೊತ್ತಾಗಲ್ಲ, ಪ್ರಾಣಿಗಳಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಹೋಗಿಬಿಟ್ಟು ಆ ಕಡೆ ಇಲ್ಲಿಂದ ಹಂಗೆ ಹತ್ಬಿಟ್ಟು ಆ PGನೋ ಅಂತ ಯಾವುದೋ ಒಂದು ಇದಕ್ಕೆ ಹೋಗಿದ್ದಾನೆ. ಹೋಗ್ಬಿಟ್ಟ. ಬಾಯ್. ಅಂತೂ ಇಂತೂ ವ್ಲಾಗ್ ಅಂತೂ ಸ್ಟಾರ್ಟ್ ಆಗಿದೆ. ಇವಾಗ ಟೈಮು ಮಾರ್ನಿಂಗು 8:33. ಇನ್ನು ಹೋಗಿ ಬರೋದೇ ಮಧ್ಯಾಹ್ನ. ಅಂತೂ ಸ್ವಲ್ಪ ಸ್ಟಾರ್ಟ್ ಆಗಿದೆ, ನನಗೆ ಸ್ವಲ್ಪ ಖುಷಿ ಆಯಿತು. ಬನ್ನಿ ಇವಾಗ ಊಟ ಮಾಡೋದ ಟೈಮು. ಸೊ ಬಾಕಂತ ಬರೆದಿರ್ತೀನಿ, ಇಲ್ಲಾಂದರೆ ಅದು ಒಳಗಡೆ ಆಕ್ಸಿಜನ್ನೇ ಇಲ್ಲ, ಸಾಯೋದೊಂದೇ ಬಾಕಿ ಅನ್ಬೇಕು ಹಂಗೆ ಆಗ್ಬಿಟ್ಟಿದೆ. ಬಂದು ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ, ರೂಮಲ್ಲಿ ಯಾರಿಲ್ಲ. ಅದು ನಿಮ್ಗೆ ಅಪ್ಡೇಟ್ ಕೊಟ್ಟಿಲ್ವಾ ಅಂತ. ಇವರಿಬ್ಬರು ಹೋಗ್ಬಿಟ್ಟವ್ರೆ. ನಮ್ಮ ರೂಮೇಟ್ ಒಬ್ಬ ಅಷ್ಟೇ ಅದಾನ, ಇನ್ನು ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿರೋದ್ರಿಂದ ಬನ್ನಿ ಫಸ್ಟ್ ಇವಾಗ ಜಸ್ಟ್ ಶೂ ಅಷ್ಟೇ ಚೇಂಜ್ ಮಾಡೋದು. ನಾನೇನು ಏರು ಶಾಪಿರಿ ಕಮೆಂಟ್ ಸೆಕ್ಷನಲ್ಲಿ ಚಪರಿ ಅಂತ ಕಮೆಂಟ್ ಮಾಡಿ. ಸಾಕ್ಸು ಊಟ ಮಾಡಿ ಸಾಕ್ಸ್ನ ಒಗ್ದು ಹಾಕ್ಬಿಡೋದ, ಇಲ್ಲ ಊಟ ಮಾಡೋಕ್ಕೆ ಮುಂಚೆ ಹಾಕ್ಬಿಡೋದ. ಇಲ್ಲಿ ಫಸ್ಟ್ ಹೋಗಿ ವಾಶ್ರೂಮ್ ಹೋಗಿ ಬರ್ತೀನಿ. ಫಸ್ಟ್ ಊಟನೇ ಮಾಡಿಬಿಡೋಣ. ಫೋನ್ ಅಲ್ಲಿಟ್ಟು ಕ್ಯಾಮ್ರಾ ಬನ್ನಿ ಮೇಲೆ ತಗೊಂಡು ಹೋಗೋಣ, ಏನಾಗಲ್ಲ. ಊಟ ಮಾಡೋದಕ್ಕೆ ಕೆಳಗಡೆ ಹೋಗಬೇಕು. ಫಸ್ಟು ಮೇಲೆ ಇಡ್ತಿದ್ದೀರಲ್ಲ, ಅದು ಚೇಂಜ್ ಮಾಡಿ ಕೆಳಗಡೆ ಮಾಡಿಬಿಟ್ಟಿದ್ದಾರೆ, ಅಂದರೆ ಮಧ್ಯಾಹ್ನ ಅಷ್ಟೇ. ಅದು ಯಾಕಂತ ಗೊತ್ತಿಲ್ಲ. ಬನ್ನಿ ಕೆಳಗಡೆ ಹೋಗೋಣ. ಊಟ ನೋಡಿ, ಇಲ್ಲೇ ನಾವು ಊಟ ಮಾಡೋದು. ಇದರೊಳಗಡೆ ನಾವು ಬಂದೇ ಇಲ್ಲ ಇದುವರೆಗೂ. ಈ ಥರ ಇದೆ ನೋಡಿ ನಮ್ಮ PGದು. ಇವರು ಕ್ಯಾಟ್ರಿಂಗ್ ಮಾಡ್ತಾರಲ್ಲ ಆ ರೀಸನು, ಇಷ್ಟು ದೊಡ್ಡದು ಊಟ ಇದೆ. ಊಟ ಮಾಡೋಣ ಬನ್ನಿ. ಇವಾಗ ಸಾಕ್ಸ್ ಹೋಗ್ಯೋ ಟೈಮ್ ಅಂತ ಊಟ ಆಯಿತು ನೋಡಿ. ಇದರಲ್ಲಿದೆ ಫುಲ್ ಸಾಕ್ಸು. ಸರ್ಫ್ ತಗೋಬೋಣ. ಇಲ್ಲಿ ಅಯ್ಯೋ ಕ್ಲೋಸ್ ಏನಿಲ್ಲ, ಈ ಸಾಕ್ಸ್ ಹಾಕೋದು, ಈ ಸರ್ಫ್ ಹಾಕೋದು, ಇಲ್ಲಿಂದ ಬರೋದು. ಸೊ ಕ್ಯಾಮ್ರಾ ಬೇಡ ಅನ್ಕೋತೀನಿ, ನೀನು ಬೇಡ ನನ್ನ ಜೊತೆ, ಓಕೆನಾ? ಇವಾಗ ಅದನ್ನ ಹಾಕ್ಬಿಟ್ಟು ಬಂದಿದ್ದೀನಿ ಅಲ್ಲಿ ಹೋಗೋದಕ್ಕೆ. ನಾನು ಮನೆಗೆ ಹೋಗಿ ಇದನ್ನ ತಗೊಂಡೋಗಿ ಮರ್ತೋಗಿರೋದು. ಸುಮ್ಮನೆ ಒಳ್ಳೊಳ್ಳೆ ವೀಡಿಯೋ ಮಾಡ್ಬೋದಿತ್ತು, ಏನು ಮಾಡೋಣ. ಎಲ್ಲಿ ಮೆಜೆಸ್ಟಿಕ್ ಹೋಗಿ ತಲುಪಿದ್ನಲ್ಲ, ಆವಾಗ ಮೆಜೆಸ್ಟಿಕ್ಕಿಂದ ಸ್ಯಾಟಲೈಟ್ಗೆ ಬಸ್ ಹಿಡಿದೆ. ಸೊ ಅಲ್ಲಿಂದ ನಾನು ಯೋಚನೆ ಮಾಡಿದ್ದೆ, ಇದು ಇಯರ್ಫೋನ್ ಎರಡೂ ಮರ್ತೋಗಿದ್ದೀನಿ ಅಂತ. ಇಯರ್ಫೋನ್ ಪರವಾಗಿಲ್ಲ, ಅಂದರೆ ಇದೇ ಮೇನು, ಇದನ್ನೇ ಮರ್ತುಬಿಟ್ಟಿದೆ. ಮತ್ತೆ ಒಂದು ಸಲ ಅನಿಸ್ತು, ಹೋಗ್ಬಿಟ್ಟಿಲ್ಲ ಬ್ಯಾಕು. ನಿಜ ಅಲ್ಲಿಂದ ಹೋಗ್ತೀವ ಹೇಳಿ, ಅಷ್ಟು ದೂರ. ಅದು ಬೇರೆ 7 to 4 ಶಿಫ್ಟು, ಅದು ಮಾಡಿ ಹೋಗಿರೋದು. ಬನ್ನಿ ಇವಾಗ ಏನು ಇಲ್ಲಿ ನೋಡಿ, ಅವತ್ತು ಹೋದಲ್ಲಿಂದ ಫುಲ್ ಇದು ಮೆಸ್ಸಪ್ ಆಗಿಬಿಟ್ಟಿತ್ತು. ಅದನ್ನು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಬಟ್ಟೆ ಎಲ್ಲ ಇದ್ರಲ್ಲಿ ತುಂಬಿಸ್ಬಿಟ್ಟು ಹೋಗಿದ್ನಲ್ಲ, ಸರ್ಫೆಲ್ಲ ಚೆಲ್ಬಿಟ್ಟಿದೆ. ಇಲ್ಲಿ ಕಾಣಿಸ್ತೀಯಾ? ಇದು ಏನಾಗಿದೆ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಚಾರ್ಜ್ ಇಡೋಣ ಬನ್ನಿ ಫಸ್ಟು. ಇದು ಅಲ್ಲಿರಲಿ, ಸ್ವಲ್ಪ ಹೊತ್ತು ಆದಮೇಲೆ ಚಾರ್ಜ್ ಇಡೋಣ. ಇವಾಗ ಇದೊಂದು ಐತಪ್ಪ, ಇದು ಬುಧವಾರ ಚಿಕ್ ಮಾಡಿ ಹಾಕ್ಬಿಡೋಣ. ಅಂದರೆ ಇದು ಅದು ಅಂತ ಹೇಳೋದಕ್ಕಿಂತ ಅಲ್ಲಿರೋ, ಓಕೆನಾ? ಸೇಫ್ ಆಯ್ತಲ್ಲ. ಇನ್ನು ಅಂಥ ಮೆಸ್ಸಪ್ ಏನಿಲ್ಲ. ಇದೊಂದು ಸ್ವಲ್ಪ ತೆಗೆದುಬಿಡ್ತೀನಿ. ಇದೇನು ಡರ್ಮಾ ರೋಲರು, ಇದಿಲ್ಲಿರಲಿ. ಆಯಿಲು ಇದಿಲ್ಲಿರಲಿ. ನನಗೆ ಏನಿದ್ರು ಎಲ್ಲ ನೀಟಾಗಿದ್ದರೆ ಇಷ್ಟ ಆಗೋದು. ಫುಲ್ಲು ಮ್ಯಾನೇಜ್ಡ್ ಆಗಿರಬೇಕು. ಸ್ಟೋರಿ ಹೇಳೋಣ ಬನ್ನಿ. ಇದರದ್ದೇ ಒಂದು ದೊಡ್ಡ ವೀಡಿಯೋ ಮಾಡ್ತೀನಿ ನೋಡಿ ಇವಾಗ ಹೆಂಗೆ ಅಂತ. ಅದಕ್ಕೂ ಮುಂಚೆ ಇಲ್ಲಿ ಏನಾದರೂ ಬಾಕಿ ಇದೆಯಾ ಅಂಥದ್ದು ಏನಾದರೂ ಎಲ್ಲ ಹಿಂಗೆ ಇದೆ. ಇದು ಸ್ವಲ್ಪ ಕ್ಲೀನ್ ಮಾಡ್ಕೊಡ್ತೀನಿ, ಅದಕ್ಕಿಂತ ಅದು ಮಾಡೋಣ ಬನ್ನಿ. ಸಾಕ್ಸ್ ಇಲ್ಲಿ ಹೋಗ್ಕೊಂಡಂಗಿತ್ತು, ಇಲ್ಲ. ಇನ್ನು ಬಟ್ಟೆ ನೋಡಿ, ಇವಾಗ ಮನೆಯಿಂದ ಬರೋ ಇದೊಂದು ಸರ್ಟು ತಗೊಬಂದ್ಬಿಟ್ಟಿದ್ದೀನಿ. ಬಟ್ಟೆ ತುಂಬ್ತಾ ಇದೆ, ಏನು ಮಾಡೋಣ. ಈ ಪ್ಯಾಂಟು ಮತ್ತು ಇಲ್ಲೊಂದಿರೋದು 2 ಬ್ಯಾಗಿ ಅಷ್ಟೇ ನನಗೆ ಇವಾಗ ಆಗೋಕ್ಕೆ ಇಂಟ್ರೆಸ್ಟ್ ಇರೋದು. ಅದು ಬಿಟ್ಟು ಯಾವುದೂ ಅಷ್ಟೇ, ಇದು ಹಾಕೋಕ್ಕೆ ಇಷ್ಟ ಇಲ್ಲ. ಇದೆಲ್ಲ 600-700 ಕೊಟ್ಟಿದ್ದೀನಿ. ಲಿಟ್ರಲಿ ತಲೆನೇ ಇದಾಗ್ಬಿಡೋದು. ಸುಮ್ಮನೆ ವೇಸ್ಟ್ ಅದು.
ಹೊಸ ಬಟ್ಟೆ ಅಂತಲೇ ಅನ್ಸಲ್ಲ, ಹಂಗಾಗ್ಬಿಟ್ಟಿದೆ. ಇದು ನೋಡಿ, ಇದು ಓಕೆ, ಇದೆಲ್ಲ ಓಕೆ ಐತೆ. ಬನ್ನಿ ಪೇಸ್ಟ್ ನೋಡಿರೋಣ. ಈ ಪೇಸ್ಟ್ ನಾನು ಯಾವಾಗ ತಂದಿದೆ ಅಂತ ನಿಮಗೆ ಏನಾದರೂ ಗೊತ್ತಾದರೆ, ಆ್ಯಂಡ್ ಅಂದರೆ ಒಬ್ಬನೇ ಇರೋದ್ರಿಂದ ಇನ್ನೂ ಆಗಿರ್ಬೋದು, ಅಂದರೆ ಒಬ್ಬನೇ ಇರೋದ್ರಿಂದ ಈ ಥರ ರೀಸನ್ ಇರ್ಬೋದು. ಇವಾಗ ಇದು ಆಲ್ಮೋಸ್ಟ್ ಖಾಲಿ. ಇನ್ನೂ ಬೇಕಾದರೆ ಕಟ್ಟೆಲ್ಲ ಮಾಡಿದ್ರೆ ಇನ್ನೂ ಒಂದು ವಾರ ಬರ್ಬೋದು. ಒಂದು ವಾರ ಕಮ್ಮಿ ಒಂದು 15 ದಿನ ಬರ್ಬೋದು ಏನೋ. ಅಂದರೆ ಇಲ್ಲ ಅಡ್ಜಸ್ಟ್ ಮಾಡ್ತೀನಿ ಅಂದರೆ 1 ತಿಂಗಳು ಬರುತ್ತೆ ಲಿಟ್ರಲಿ. ಇದು ನೋಡಿ ಇವ್ನು ಯಾವ ಕಂಜೂಸ್ ನನ್ನ ಮಗ ಅನ್ಕೋಬೇಡಿ, ಸ್ವಲ್ಪ ಕಂಜೂಸ್ ಅನ್ಕೋತೇನೆ ನಾನು. ಇರಲಿ ಬಿಡಿ. ಇದನ್ನು ನಾನು ಇಲ್ಲಿಗೆ ಈ ಪಿ ಜಿ ಯಾವಾಗ ಬಂದು ಆವಾಗ ತಗೊಂಡಿರೋದು, ಅಂದರೆ ಈ ಕಂಪನಿ ಸೇರಿಕೊಂಡು ಪಿ ಜಿ ಯಾವಾಗ ಶಿಫ್ಟ್ ಆದ್ನೋ ಆವಾಗ ತಗೊಂಡಿರೋದು. ಇವಾಗ ಕಂಪನಿ ಸೇರಿ 6 ರಿಂದ 7 ತಿಂಗಳು ಅಂದ್ಕೊಳ್ಳಿ. ಸೊ ಆ 7ನೇ ತಿಂಗಳನ್ನ ಬಿಟ್ಬಿಡೋಣ. ಯಾಕೆ ಬಿಡೋದು? ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲು, 8ನೇ ತಿಂಗಳ. ಇದು ಹಂಗ 7 ತಿಂಗಳು ಅಂದ್ಕೊಬಿಡಿ. 7 ಮಂತ್ ಒಂದೇ ಒಂದು ಪೇಸ್ಟನ್ನ ನಾನು ಯೂಸ್ ಮಾಡಿರೋದು. 7 ತಿಂಗಳಿಂದ ನೀವು ಒಬ್ಬರೇ ಇದ್ದರೆ ಒಂದೇ ಪೇಸ್ಟ್ ಸಾಕಂತನಾ? ಇಲ್ಲ ನಾನು ಕಮ್ಮಿ ಯೂಸ್ ಮಾಡ್ತೀನಿ, ಇಲ್ಲ ನಾನು ನಾರ್ಮಲ್ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ತೀನಿ. ಆದರೂ ಒಬ್ಬನೇ ಇದ್ದರೆ ಎಷ್ಟು ಅಂತ ನೋಡೋಣ. ಇಲ್ಲಿ ಇದರ ಪ್ರೈಸು ಹೇಳ್ಬಿಡ್ತೀನಿ. 78 ರುಪೀಸು ತಗೊಂಡು ಬಂದಿರೋದು. ಇದು ಇನ್ನೂ ಇದೆ, ಇನ್ನೂ ಖಾಲಿ ಆಗಿಲ್ಲ. ಬಟ್ ಇದರಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಬಟ್ ಇನ್ನೂ ಜಾಸ್ತಿ ಆಗೋಲ್ಲ. ಇನ್ನು ಚಪಾತಿ ಏನು ಮಾಡ್ತಾರಲ್ಲ ರೋಲ್, ಅದು ಹಾಕ್ಕೊಂಡು ಉಜ್ಜಬೇಕು ಬರಬೇಕಂದ್ರೆ, ಇಲ್ಲ ಕಟ್ ಮಾಡಬೇಕು, ಅಷ್ಟೆಲ್ಲ ಆಗೋಲ್ಲ. ಇವಾಗ ಹೋಗಿ ತರಬೇಕು, ಒಂದು ಪೇಸ್ಟು ತರಬೇಕು. ಇವು ದೊಡ್ಡ ವೀಡಿಯೋ ಆಗ್ತಾ ಇದೆ. ಇವರು ಒಂದು ಪೇಸ್ಟು, ಒಂದು ಬ್ರಷ್ಷು ಮರ್ತುಬಿಟ್ಟು ಬಂದಿದ್ದೀನಿ. ತೊಗೊಂಡೋಗಿ ಮನೇಲಿ ಇಟ್ಟು ಬಂದುಬಿಟ್ಟಿದ್ದೀನಿ. ಸೊ ಪೇಸ್ಟು, ಬ್ರಷ್ಷು, ಸೋಪು ಅಷ್ಟೇ. ಸೋಪು ಖಾಲಿ ಆಗಿದೆ. ಇದು 3 ಇವಾಗ ತರಬೇಕು. ಪೇಸ್ಟ್, ಬ್ರಷ್, ಸೋಪ್. ಅದು ಇವಾಗ ಹತ್ರದ ಇಲ್ಲಿಂದ ತರೋದು. ಅದಕ್ಕಾಗಿ ಡಿಮಾರ್ಟ್ ಹೋಗ್ಬೋದಿತ್ತು, ಆದರೆ ವೀಕ್ ಆಫ್ ಗಿಫ್ಟ್ ಎಲ್ಲ ಬೇಕಲ್ವಾ. ಸದ್ಯಕ್ಕೆ ವೀಕ್ ಆಫ್ ಯಾವುದಿಲ್ಲ, ಅಷ್ಟು ದಿನ ಕಾಯ್ತಾ ಕೊಡೋಕ್ಕೂ ಆಗೋಲ್ಲ ಅಲ್ವಾ. ಸೋಪು 10 ರುಪೀಸ್ 20 ರುಪೀಸ್ ಆ ಥರ ತಂದುಬಿಡ್ತೀನಿ. ಅದು ಬಿಟ್ಟರೆ ಪೇಸ್ಟು ದೊಡ್ಡದೇ ತರಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. 78 ರುಪೀಸ್ ಪೇಸ್ಟು ಸಿಗುತ್ತಿಲ್ಲ, ಆ ಥರದ್ದು ಸಿಗುತ್ತೆ ಬಿಡಿ. ಏನು ಡಿಮಾರ್ಟ್ ಹೋದರೆ 2 ರೂಪಾಯಿ 3 ರೂಪಾಯಿ ಅಷ್ಟೇ ಕಮ್ಮಿ ಆಗೋದು, ಜಾಸ್ತಿ ಏನಾಗಲ್ಲ. ಅದೂ ಹೌದು, ಜಾಸ್ತಿ ಏನಾಗಲ್ಲ. ಸೊ ಅದೇ ಒಂದು ಪೇಸ್ಟ್ ನಾನು 6 ತಿಂಗಳು ಯೂಸ್ ಮಾಡಿದ್ದೀನಿ, ಅಲ್ಲ 7 ತಿಂಗಳು. ತಮ್ಮನೇಲಿಗೆ ಇದೇ ಹಾಕ್ಬಿಡ್ತೀನಿ. ಇಲ್ಲಿ ತಮ್ಮನೇಲಿ ತುಂಬ ಬಿಯರ್ಡೆ ಕಾಣಿಸ್ತೀನಿ ನಾನು. ನೋಡೋಣ ಇದನ್ನೇನು ಮಾಡೋಣ ಇವಾಗ, ಹೇಳೋಣ ವಾಪಸ್ ಇಟ್ಬಿಡೋಣ, ಹೋಗಿ ಮತ್ತೆ ತರೋಣ. 7 ಮಂತ್ಸ್ ಯೂಸ್ ಮಾಡಿರೋದು ಲಿಟ್ರಲಿ. ಮೈ ಗಾಡ್. ಆ್ಯಂಡ್ ಇದು ಅಷ್ಟೇ, ಈ ಆಯಿಲು ಅಷ್ಟೇ ಆಲ್ಮೋಸ್ಟ್ 7 ಮಂತ್ ಅಂದ್ಕೊಬಿಡಿ. ಸ್ಟಾರ್ಟಿಂಗಲ್ಲೇ ತಂದಿರೋದು ಅದು. ಆದರೆ ಇದು 90 ರುಪೀಸು. ಇದು ಖಾಲಿ ಆಗ್ತಾ ಬಂತು, ಇನ್ನೂ ಇದೆ. ಆ್ಯಕ್ಚುಲಿ ಆಯಿಲು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ಈ ಬಾಟ್ಲಿದ್ದರೆ ನಮ್ಮ ರೂಮೇಟ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಅವರು 10 ರೂಪಾಯಿ ಬಾಟ್ಲ್ ಇಟ್ಕೊಂಡು 2-3 ತಿಂಗಳು ಕಳಿಸ್ಬಿಟ್ಟವ್ರು. ಅಪ್ಪ ಅವ್ರು ನೋಡಿ ಇದಾಗಬೇಕು. ಬನ್ನಿ ಸ್ವಲ್ಪ ಡರ್ಮಾ ರೋಲರ್, ಯಾಕಂದರೆ ತಲೆ ನೋಡಿ ನೆನ್ನೆ ಅದು 1 ಸೆಕೆಂಡ್ಗೆ ಜೀವ ಹೋಗುತ್ತೆ, ಕಣ್ಣಲ್ಲೆಲ್ಲ ನೀರು ಬರುತ್ತೆ. ನೋ ಪೇನ್ ನೋ ಗೇನ್. ಇಷ್ಟೊಂದು ಸಿಂಪಲಾಗಿ ಹೇಳ್ತಿಲ್ಲ ಅವರು, ಸ್ವಲ್ಪ ಡಿಫ್ರೆಂಟಾಗಿ ಹೇಳಬೇಕು. ಇದು ನಡೆಯಲ್ಲ. ಮೇನ್ ಯಾ ನೋಡಿದೆ ಇವತ್ತು ಸಿಂಪಲಾಗಿ ವ್ಲಾಗ್ ಅಂದ್ಬಿಟ್ಟಿದೆ. ಸುಮ್ಮನೆ ಅದು ಇದು ಅಂತ ಇಂಥ ವ್ಲಾಗ್ಸ್ ನೋಡಬೇಕು. ಅದು ಓಕೆ ಬನ್ನಿ ಇವಾಗ ಹೊರಗಡೆ ಹೋಗೋಣ. ಹೊರಗಡೆ ಇವಾಗೆಲ್ಲ ಸ್ವಲ್ಪ ಆದಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ನೋಡೋಣ. ನಮ್ಮದು ರೀಲ್ಸು, ಅಯ್ಯೋ ನಾನು ರೀಲ್ಸ್ ಮಾಡಬೇಕಲ್ಲ ಗುರು ಇವತ್ತು, ಏನು ಮಾಡೋಣ ಅಂತೂ ತಲೆಗೆ ಓಡ್ತಾ ಇಲ್ಲ. ಸಿಕ್ಕಿದ್ರೆ ಒಂದು ದೊಡ್ಡ ವೀಡಿಯೋ ಮಾಡಿ ಹಾಕ್ಬಿಡ್ತೀನಿ, 1 ನಿಮಿಷದ ನಾನೇ ವಿಯರ್ಡಾಗಿ ಏನಂದ್ರು ಆಟ ಆಡೋದು ರೂಮಲ್ಲಿ. ಆಟ ಅಂದರೆ ಗೊತ್ತಾಗುತ್ತೆ ಬಿಡಿ. 3:30 ಆಯಿತು. ಆಫ್ ಮಾಡಿ ಲೈಟು, ಫ್ಯಾನ್ ಇರಲಿ, ಸ್ವಲ್ಪ ಸೆಕೆ ಆಗಿಬಿಡುತ್ತೆ. ಸೊ ಇವಾಗೆಲ್ಲ ಹೋಗ್ತಿದ್ದೀವಿ ಅಂದರೆ ಪೇಸ್ಟು, ಬ್ರಷ್, ಸೋಪ್, ಇದು 3 ಥರಕ್ಕೆ ಲಾಕ್ ಮಾಡ್ಕೊಂಡು ಹೋಗೋಣ. ಬನ್ನಿ ಇವಾಗ ಪೇಸ್ಟ್ ದೊಡ್ಡದು ಎಷ್ಟು ಅದಕ್ಕೆ? ಅಷ್ಟು ದೊಡ್ಡ ಬೇಡ, ಸ್ವಲ್ಪ ಹಚ್ಚೋದು ಪೇಂಟಿಂಗ್. ಸೋಪ್ ಇದೆ 10 ರುಪೀಸ್. ಯಾವುದಿದೆ? ಯಾವುದು? ಸಂತೂರ್ ಮತ್ತು ಡೆಟೋಲ್, ಅದೆರಡೇನಾ? ಡೆಟೋಲ್ ಕೊಡಿ. ಇನ್ನೊಂದು
ಇದು ಸೇಮ್ ಅಲ್ಲ ಒಂದು ಎಷ್ಟು 40 ಇರ್ಬೇಕು. ಟೇಸ್ಟ್ ಚೆನ್ನಾಗಿದೆ, ಅದಕ್ಕೆ ಬೇಗ ಖಾಲಿ ಆಗಿಬಿಡುತ್ತಲ್ಲ. ಮಾತಾಡೋಕೆ ಇದೆಯಲ್ಲ, ತಿಂದ್ಬಿಟ್ಟು ಸಿಗ್ತೀನಿ ಇಲ್ಲಿ. ಬನ್ನಿ, ಇವಾಗ ಏನು ಅಂದರೆ ತಂದಿರೋದು ಅನ್ಬಾಕ್ಸ್ ಮಾಡೋಣ. ಪಾಪ ಇವನಿಗೆ ಇವತ್ತು ಬಂದಿದ್ದೀರಾ ನಡಿಯಲ್ಲೇ ಹೊಸದು ಹೆಂಗಿರ್ಬೋದು. ಪೇಸ್ಟ್ ಅಂದರೂ ಇಷ್ಟೊಂದು ಎಕ್ಸೈಟ್ಮೆಂಟ್ ಅನ್ಕೋಬೇಡಿ. ಎಕ್ಸೈಟ್ಮೆಂಟ್ ಎಲ್ಲದಕ್ಕಿರುತ್ತೆ. ಇಲ್ಲಿ ಇಡಬೇಕು ಇದನ್ನ ನೋಡಿ. ಇದಕ್ಕೆಷ್ಟು 78, ಇದಕ್ಕೆ 75. ಇಷ್ಟು ದಪ್ಪ ಇದೆ. ಇದರಷ್ಟೇ ಇರೋದು ಅನ್ಕೋತೀನಿ. ಉದ್ದ ಸ್ವಲ್ಪ ಜಾಸ್ತಿ ಇದೆ, ಮತ್ತು ಅಗಲ ಎಲ್ಲ ನೋಡಿದ್ರೆ ಎರಡು ಸೇಮೇ ಬರುತ್ತೆ ನೋಡಿ. ಕಾಣಿಸ್ತಿದೆಯಾ? ಇನ್ನು ಇವತ್ತಿಂದ ಇವನ ಕತೆ. ಇವನೇನು ಮಾಡೋದು, ಬಿಡೋಣ ಅಷ್ಟೇ. ನಿಜ ಅಂದರೆ ಅದನ್ನ ಎಸೆಯೋಕ್ಕೆ ಮನ್ಸೈತಿಲ್ಲ, ಸ್ವಲ್ಪ ಕಟ್ಟೆಲ್ಲ ಮಾಡಿ ಯೂಸ್ ಮಾಡೋಣ ಅನ್ಸ್ಬಿಡ್ತೀವಿ. ಬ್ರಷ್ ಯಾವುದು ಫಸ್ಟ್ ಟೈಮ್ ರೆಡ್ ಕಲರ್ ತಗೊಂಡಿರೋದು ನಾನು. ಬ್ರಷ್ ನೋಡಿ, ಆರಾಮಾಗಿ ಕಟ್ ಮಾಡಬೇಕು, ಬಟ್ ಆರಾಮಾಗಲ್ಲ, ಬೇಡ. ಸರ ಎಸ್. ಚಿಕ್ಕಿ ಅಂತ ಉಜ್ಜು ಬಿಡೋದೆ, ರಪ 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 ಅಂತೆಲ್ಲ ಎತ್ತು ಬಿಡೋದೆ. ಮೂವಿ ಡೈಲಾಗ್ ಐತಲ್ಲ ಅದೇನು, ಕೋಲ್ಗೇಟು ವಿತ್ ಕೋಲ್ಗೇಟು. ಇದು ಯಾವುದು ಗುರು ಬ್ರಷ್ ನೋಡಿ, ಇದು ಏನೋದಕ್ಕೆ ರಿಯೂಸ್ಡ್ ಪ್ಲಾಸ್ಟಿಕಲ್ಲಿ ಮಾಡಿರೋದು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ನಾಟ್ ಬ್ಯಾಡ್. ಅದು ಬಿಟ್ಟರೆ 2 ಸೋಪ್ ಅಷ್ಟೇ, 10 ರೂಪಾಯಿ 2 ರೇಟೋಲು. ಇಲ್ಲಿಗೆ ಮುಗೀತು ಅಷ್ಟೇ. ಇದೆಲ್ಲ ಓಕೆ. ಈ ಪೇಸ್ಟು ಬ್ರಷ್ ನೋಡಿ, ಇವಾಗ ಆರಾಮ್ಸೆ ಆ್ಯಕ್ಚುಲಿ ಬ್ರಷ್ ಎವ್ರಿ ಮಂತ್ ಚೇಂಜ್ ಮಾಡಬೇಕು. ಚೇಂಜ್ ಮಾಡ್ತೀವ ನಮಗಿಲ್ಲ, ಒಂದು 2-3 ಮಂತ್ಸ್ ಅಂತೂ ಯೂಸ್ ಮಾಡೇ ಮಾಡ್ತೀವಿ. ಇದು ನೋಡಿ ಎಷ್ಟು ತಿಂಗಳು ತಲುಪತ್ತೆ ನನ್ನ ಪ್ರಕಾರ. ಇವಾಗ ಇದು ನಿಮ್ಗೇನು ಅನಿಸುತ್ತೆ? ಇವಾಗ ಅದು 7 ಮಂತು, ಇದೆಷ್ಟು? ಇದು ಆಲ್ಮೋಸ್ಟ್ 7 ಮಂತು. ಇಯರ್ಲಿ ಇದೆಲ್ಲ ಒಂದು ವರ್ಷಕ್ಕೆ ಒಂದು ಆಲ್ಮೋಸ್ಟ್ 1 ವರ್ಷನೇ ಅನ್ಕೋಬಿಡಿ. 10 ರೂಪಾಯಿ ತೆಗೆದ್ರೆ ಅಷ್ಟು ದಿನ ಬರಲ್ಲ. ಅಂದರೆ ಪೇಸ್ಟು 10 ರೂಪಾಯಿದಲ್ದರ ತೆಗೆಯೋದು ವೇಸ್ಟ್ ನನ್ನ ಪ್ರಕಾರ. ಇದೇ ಬೆಸ್ಟು. ನೋಡೋಣ ಇವಾಗ ಏನು ಮಾಡೋದು, ಎಡಿಟಿಂಗ್ ಅಷ್ಟೇ, ಇನ್ನೇನಿಲ್ಲ. ಸಾಕ್ಸು ಒಗ್ದಾಗಿ ಅದು ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದು 2 ಗಂಟೆ ಆಗ್ಬಿಡು, 2 ಅವರ್ಸು ಸುಮ್ಮನೆ ಎಲ್ಲ ಇಟ್ಟಿದೆ. ಅದೇನಾಗಿದೆ ಓದಿ ನೋಡಿ, ಎಷ್ಟಿದೆ 6 ಸಾಕ್ಸು. 6 ಕ್ಲಿಪ್ಸ್ ಹಾಕ್ಬಿರು. ನಾನು ಮೊದಲು 12 ಕ್ಲಿಪ್ ಆಗ್ತಾಯಿದ್ದೆ. ತಲೆಯಲ್ಲಿ ಇದ್ದರೆ ಹಂಗೆ ಆಗುತ್ತೆ. ಬನ್ನಿ ಇವಾಗ ಹೋಗೋಣ. ಅದು ನೋಡಿ, ಏನು ಹೇಳೋದು, ಫ್ಲೈಓವರು. ಸೊ ಇದು ಡೈರೆಕ್ಟ್ ತಮಿಳ್ನಾಡಿಗೆ ಕನೆಕ್ಟ್ ಆಗುತ್ತೆ, ಹೊಸೂರಿಗೆ. ಬಿಸಿಲು ಅಪ್ಡೇಟ್ಸ್ ಆಫ್ ದಿಸ್. ಈ ಬಿಲ್ಡಿಂಗ್ ಅಪ್ಡೇಟ್ ನೋಡಿ ಹೆಂಗೆ. ನಿಮಗೂ ಲಾಸ್ಟ್ ವೀಡಿಯೋ ಹೋಗಿ ಗೊತ್ತಿರುತ್ತೆ, ಹಳೆ ವೀಡಿಯೋಸ್ ನೋಡಿದ್ರೆ. ಇವಾಗ ಇದು ಪೇಂಟಿಂಗ್ ಆಗಿ ನೋಡಿ, ವೈಟ್ ಕಲರ್ ಪೇಂಟ್ ಮಾಡಿ ಹೆಂಗಾಗ್ಬಿಟ್ಟಿದೆ ಅಂತ. ಅಜ್ಜಿ ಗಲಗಲಗಲಗಲಗಲಗಲಗ ಚಪ್ಪ 4 ಆಗಿಬಿಟ್ಟಿದೆ. ಇವಾಗ ಬ್ಲಾಗ್ ಡೆಡ್ ಬಡುವಂಥ ಸಮಯವಾಗಿದೆ. ಇದು ಜಾಸ್ತಿ ಬೇಡ ಜಾಸ್ತಿ ಬಿಡುತ್ತೆ. ಸೊ ನಾನು ಈ ಬ್ಲಾಗ್ನಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರು, ಬಾಯ್.